ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ನೈಟ್ ಬಂದು ಟಯರ್ಡ್ ಆಯಿತು, ಸೊ ತಿಂದ್ಬಿಟ್ಟು ಆದಷ್ಟು ಬೇಗ ಮಲ್ಕೊಂಬಿಟ್ವಿ. 2 ಡೇಸಿಂದ ನಿದ್ದೆ ಇಲ್ಲ ನಮಗೆ, ಸೊ ಅದಕ್ಕೆ. ಆ್ಯಂಡ್ ಇವಾಗ ಬೆಳಗ್ಗೆ ವ್ಯೂ ನೋಡಿ ಗೈಸ್ ಹೆಂಗಿದೆ, ನೋಡಿದ್ರೆ ಹೆಂಗಿದೆ ಅಂತ. ಫುಲ್ ಫಾಗಿ, ಅದಕ್ಕೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಆಚೆ. ಇನ್ನೂ ಇಬ್ಬರು ಆಚೆ ಹೋಗಿದ್ದಾರೆ ಅಂಗಡಿಗೆ. ಸೊ ಅವ್ರು ಬಂದಮೇಲೆ ರೆಡಿಯಾಗಿ ಆಚೆ ಹೋಗಬೇಕಿದೆ ಬೇರೆ ಕಡೆ. ಜಾಗ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫುಲ್ ವ್ಲಾಗ್ ನೋಡಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ, ಹಾಗೆ ಎಂಡ್ವರೆಗೂ ಫುಲ್ ವೀಡಿಯೋ ನೋಡಿ. ಲೆಟ್ಸ್ ಗೋ. ಅಲ್ಲಿ ಹೋಗ್ಬಿಟ್ಟು ತೋರಿಸಿ ನಿಮಗೆ ಏನಿದೆ ಹೆಂಗೆ ಅಂತ. ಗೈಸ್ ಅಲ್ಲಿಂದ ರೆಡಿ ಆಗಿಬಿಟ್ಟು ಇವಾಗ ಈ ಒಂದು ಚಿಕ್ಕ ಹೋಟ್ಲ ಹತ್ರ ನಿಲ್ಸಿದ್ದೀರಿ ಗಾಡಿನ. ನಿಲ್ಸ್ಬಿಟ್ಟು ಟೀ ಕಾಫಿ ಏನಾರು ಕುಡಿಯೋಣ ಅಂತ. ಸೊ ಗೈಸ್ ಇಲ್ಲಿ ವ್ಯೂ ನೋಡಿ ಗೈಸ್ ಹೆಂಗಿದೆ, ನೋಡಿ ಹೆಂಗಿದೆ ನೋಡಿ ಗೈಸ್ ವ್ಯೂ. ಫುಲ್ ಫಾಗಿ. ನಿಮ್ಮ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ. ಅದೇ ಹೇಳ್ತಾ ಇಲ್ವಾ, ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಏನು ಅಂತ. ಅದಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಟೀ ಕಾಫಿ ಏನಾದ್ರು ಕುಡಿದ್ಬಿಟ್ಟು ಹೋಗೋಣ ಅಂತ. ನೋಡಿ ರೋಡ್ ನೋಡಿ ಹೆಂಗಿದೆ. ನಮ್ಮ KSRTC ಬಸ್ ಬರ್ತಿದೆ, ನೋಡಿದ್ರಾ ಹೆಂಗಿದೆ ನೋಡಿ. ಅಲ್ಟಿಮೇಟ್ ಆಗಿದೆ. ನೈಟ್ ಟೈಮು ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ಬೆಳಗಿನ ಜಾವ ಆಗ್ತಾ 5 o'clock 6 o'clock ಆ ಟೈಮಲ್ಲಿ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಬಟ್ ಇವಾಗ 6:30 ಆದಮೇಲೆ ಗೈಸ್ ಫಾಗ್ ಬರುತ್ತೆ. ಏನಿದೆ ಗೊತ್ತಾ ನಿಮಗೆ, ಇನ್ನು ಮುಂದೆ ಬಂದು ತೋರಿಸ್ತೀನಿ ಬನ್ನಿ. ಒಂದು ವ್ಯೂ ಇದೆ, ತೋರಿಸ್ತೀನಿ. ವ್ಯೂ ಪಾಯಿಂಟ್ ಚಿಕ್ಕದು ವ್ಯೂ ಪಾಯಿಂಟ್, ಒಂದು ಎಸ್ಟೇಟ್ ಅನ್ಕೊತೀನಿ. ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗಿದೆ ನೋಡಿ ಗೈಸ್. ಅಲ್ಲೆಲ್ಲ ಫುಲ್ ಫಾಗಿ ಇದೆ. ಅಲ್ಲಿ ಬರ್ತಾ ಇದ್ರೆ ನಮ್ಮ ಲಿಟ್ರಲಿ ನಮ್ಮ ಮೇಲೆ ಬೀಳ್ತಿದೆ ಆ ಮಂಜು ಏನಿದೆ ಅಲ್ವಾ, ಅದು ಚಿಕ್ಕ ಬೀಳ್ತಾನೆ ಇದೆ. ಸೊ ಬನ್ನಿ ಹೋಗೋಣ. ಹೋಗಿ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡೋಣ. ಹೋಗ್ಬಿಟ್ಟು ನಮ್ಮ ವ್ಯೂ ಪಾಯಿಂಟ್ ಹೇಳಿದ್ನಲ್ವಾ, ನಾನು ತೋರಿಸ್ತೀನಿ ಅಂದ್ಬಿಟ್ಟು ವ್ಯೂ ಪಾಯಿಂಟ್ ಹೋಗೋಣ. ಹೊಸಹಳ್ಳಿ ಗುಡ್ಡಾಗ ಹೋಗೋಣ. ಆ್ಯಂಡ್ ನೋಡಿ ವೆಂಕಿ ಅವರು. ಗುಡ್ ಮಾರ್ನಿಂಗ್. ಅಲ್ಲ Good morning guys. ಗುಡ್ ಮಾರ್ನಿಂಗ್. ವಿನಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬನ್ನಿ ಗೈಸ್, ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಇವಾಗ ಹೋಗೋಣ. ಹೊಸಹಳ್ಳಿ ಗುಡ್ಡ ತುಂಬ ಜನ ನೋಡಿರ್ತೀರ ರೀಲ್ಸಲ್ಲೆಲ್ಲ, ಬಟ್ ಇವಾಗ ನಾವು ಅದೇ ಫಸ್ಟ್ ಟೈಮ್ ಹೋಗ್ತಿರೋದು. ನೋಡೋಣ ಹೆಂಗಿರುತ್ತೆ ನೋಡೋಣ ಬನ್ನಿ. ಗೈಸ್ ಬಿಸಿ ಟೀ ರೆಡಿ ಆಯಿತು. ನಮ್ಮ ಬಾಯ್ಸ್ ಎಲ್ಲ ಟೀ ಕುಡಿತವ್ರೆ. ಹಂಗೆ ಒಂದು ವಿಶಾಲ್ ಬಂದು ತಿಂತವ್ನು ನೋಡಿ. ಬಿಸಿ ನಮ್ದು ಇಲ್ಲಿದೆ. ಈ ತಣ್ಣಗಿದೆ ಕ್ಲೈಮೇಟು, ಇದರಲ್ಲಿ ಬಿಸಿ ಟೀ ಕುಡಿತಾಯಿದ್ರೆ ಸಕ್ಕತ್ತಾಗಿದೆ. ಒಂದು ಚಿಕ್ಕ ಅಂಗಡಿ ಹೋಗೋ ದಾರಿಯಲ್ಲಿ ಕಾಣಿಸ್ತು, ಸೊ ಇಲ್ಲಿ ಟೀ ಕುಡಿತಾಯಿದ್ದೀವಿ. ಕುಡಿದ್ಬಿಟ್ಟು ಹೊಸಹಳ್ಳಿ ಗುಡ್ಡಾಗ ಹೋಗೋಣ. ಅಲ್ಲಿ ಹೆಂಗಿರುತ್ತೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ ಜಾಗನ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಮೊದಲು ಇಲ್ಲಿ ಟೀ ಕುಡಿದ್ಬಿಟ್ಟು ಬಿಡೋಣ. ಓಕೆ. ಟೀ ಕುಡಿದಿದ್ದಾಯಿತು, ಇವಾಗ ಹೋಗೋಣ. ಆ್ಯಂಡ್ ಈ ಹೋಟೆಲ್ ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ. ಚಿಕ್ಕದೊಂದು ಬೋರ್ಡ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಬಂದರೆ ನೀವು ಕೇರ್ಫುಲ್ಲಾಗಿ ನೋಡ್ಬೇಕು ಬೋರ್ಡ್ಸ್ ಎಲ್ಲ. ಅಲ್ಲಿ ನೋಡಿ ನಮ್ಗೆ ಕಾಣಿಸೋದಿಲ್ಲ ಕರೆಕ್ಟಾಗಿ, ಬಟ್ ಚಿಕ್ಕದಾಗಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಅಂಗಡಿ. ಬನ್ನಿ ಹೋಗೋಣ. ಟೀ ಕುಡಿದಿದ್ದಾಯಿತು, ಇವಾಗ ಹೋಗ್ಬಿಟ್ಟು ಹೊಸಹಳ್ಳಿ ಗುಡ್ಡ ನೋಡೋಣ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ನೋಡೋಣ ಬನ್ನಿ. ತುಂಬ ಜನ ಬರ್ತಾರೆ, ಧರ್ಮಸ್ಥಳ ನೋಡ್ಕೊಂಡು ಹೋಗ್ಬಿಡ್ತಾರೆ. ಸಕಲೇಶಪುರದಲ್ಲಿರೋ ಬ್ಯೂಟಿಫುಲ್ ಪ್ಲೇಸಸ್ಸು ಎಲ್ಲೂ ಇಲ್ಲ ಅಂತ ನಾನು ಹೇಳ್ತೀನಿ. ಚಿಕ್ಕಮಂಗ್ಳೂರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದಕ್ಕೂ ಹೋಗೋಣ. ಆದರೆ ಇವಾಗ ಸಕಲೇಶಪುರದಲ್ಲಿದ್ದೀವಿ. ಇಲ್ಲಿರೋ ಜಾಗಗಳು ಮಾತ್ರ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ.
ಸೂಪರ್ ಸಕ್ಕತ್ತಾಗಿದೆ ಗೈಸ್. ಫುಲ್ ಆ್ಯಂಡ್ ಫುಲ್ ಕಾಫಿ ಎಸ್ಟೇಟು ಗಾಡಿ. ಥಂಡರ್ಬರ್ಡ್, ರಾಯಲ್ ಎನ್ಫೀಲ್ಡ್. ಬಂದ್ವಿ ಅನ್ಸುತ್ತೆ ನೋಡಿ ಗೈಸ್. ಹೊಸಹಳ್ಳಿ 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಹೋಗ್ತಿದ್ದೀವಿ ನಾವು ಇಲ್ಲಿ ಹೊಸಹಳ್ಳಿ ಶೂಟಿಂಗ್ ಸ್ಪಾಟ್. ನೋಡೋಣ ಬನ್ನಿ. ನೋಡಿ ರೋಡು ಬರ್ತಾ 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 ಚಿಕ್ಕದಾಗೋಯ್ತು. ಇಲ್ಲೆಲ್ಲ ಬೈಕಲ್ಲೇ ಬರ್ಬೇಕು, ಬಂದರೆ ಕಾರೆಲ್ಲ ಆಗಲ್ಲ ಗುರು ಗೈಸ್. ಇಲ್ಲೆಲ್ಲ ಕಾರು ಬರ್ಬೋದು, ಬಟ್ ರಿಸ್ಕು. ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಫುಲ್ ಆ್ಯಂಡ್ ಫುಲ್ ಆಫ್ ರೋಡ್ ಇದೆ. ನೋಡಿ ಗೈಸ್ ಹೆಂಗಿದೆ ನೋಡಿ. ಇಲ್ಲೆಲ್ಲ ಆನೆ ಬೇರೆ ಯಾವ ಪ್ರಾಣಿ ಬಂದ್ರೂ ಎಸ್ಕೇಪ್ ರೂಟ್ ಇಲ್ಲ, ಏನಿಲ್ಲ. ಸುಮ್ಮನೆ ನಿಂತ್ಕೊಬೇಕಾದ್ರೆ ಮುಂದೆ ಅಷ್ಟೇ ಸೈಲೆಂಟಾಗಿ ಆಗಿದೆ. ಹುಷಾರು 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 ಹುಷಾರು. ಓಹೋ, ಆ ರೋಡ್ ನೋಡು, ಆ ರೋಡ್ ನೋಡು ಅಲ್ಲಿ. ಓ ಮೈ ಗಾಡ್, ಅದೇ ವ್ಯೂ ಪಾಯಿಂಟ್ ಅಲ್ಲಿ ಕಾಣಿಸಿದ್ಯಾ? ಅಲ್ಲಿ ಸ್ಟ್ಯಾಂಡ್ ಹಾಕಿದಾರಲ್ವಾ, ಮೇಲೆ ಹೋಗಿ ನಿಂತ್ಕೊಳೋಕೆ ಅದೇ ವ್ಯೂ ಪಾಯಿಂಟ್. ಇದೇ ರೋಡು ಈಗಿರುತ್ತೆ. ಆ ತಾರ್ ರೋಡ್ ಚೆನ್ನಾಗಿದೆ. ತಾರ್ ರೋಡು ಬರ್ತಾ ಬರ್ತಾ ಸಿಮೆಂಟ್ ರೋಡ್ ಆಯಿತು. ಸಿಮೆಂಟ್ ರೋಡ್ ಬರ್ತಾ ಬರ್ತಾ ಚಿಕ್ಕದಾಯಿತು. ಚಿಕ್ಕದಾಗ್ತಾ ಈ ಥರ ಮಣ್ ರೋಡ್ ಆಗಿದೆ. ಫುಲ್ ಆ್ಯಂಡ್ ಫುಲ್ ಆಫ್ ರೋಡ್ ಆಗಿದೆ. ನಮ್ಮ ಗಾಡಿಗಳು ಇವೆರಡು SD ಹಾಗೂ ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ ಓಕೆ. ಹಿಂದೆ ನಮ್ಮ R15 ಅಂತೂ ಹೇಳೋದೇ ಬೇಡ. ನೋಡಿ ನಿಮ್ಗೆ ಕಾಣಿಸ್ತಾ ಇರುತ್ತೆ R15. ಪಾಪ ಸ್ಲೋ ಆಗಿ ಬರಬೇಕಿಲ್ಲಿ. ಹುಷಾರು 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 ಹುಷಾರು. ಹೋಗು. ಸ್ವಲ್ಪ ಮಿಸ್ ಆದ್ರೂ ಗೈಸ್ ಬಿದ್ದರೆ ಕೆಳಗಡೆನೆ.
ಓಕೆ ಓಕೆ ಬಂದುಬಿಟ್ವಿ. ಆಲ್ರೆಡಿ ಯಾರೋ ಬಂದಿದ್ದಾರೆ, ಟೂರಿಸ್ಟ್ ಅವರು ಬಂದಿದ್ದಾರೆ ಆಲ್ರೆಡಿ. ಮೇಲೆ ಗಾಡಿ ಎತ್ಕೊಂಡು ಹೋಗೋಕ್ಕಾಗುತ್ತಲ್ಲ ನೋಡ್ರು. ಇವೆರಡು ಗಾಡಿ ಓನರ್ಸ್ಗೆ ಏನಾಗಿಲ್ಲ. ನಮ್ಮ R15 ಓನರ್ ನೋಡಿ ಕೈ ಹೆಂಗಾಗಿದೆ. ಪಾಪ R15 ಟ್ರ್ಯಾಕಲ್ಲಿ ಸೂಪರ್ ಗಾಡಿ. ಇಲ್ಲಿ ಆಫ್ ರೋಡ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಕಷ್ಟ, ಅದನ್ನ ನೋಡ್ಕೊಬೇಕು. ಇಲ್ಲಾಂದರೆ ಇಲ್ಲಿ ಕೆಳಗಡೆ ಇದೆ ಅಲ್ವಾ, ಕ್ರಾಶ್ ಗಾರ್ಡ್ ಹಾಕ್ಸಿದ್ದೇನೆ, ಬಟ್ ಸ್ಟಿಲ್ ನೋಡಿ ಇದು ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟಿಲ್ಲ. ಸೊ ಕಲ್ಲು ಗಿಲ್ಲಿಗೆಲ್ಲ ಹೊಡ್ಕೊಂಡ್ರೆ ಹೊಡೆದೋಗುತ್ತೆ. ಅವಕ್ಕಂದರೆ ಒಂಥರ ಇದೆ. ಆಲ್ರೆಡಿ ಟೂರಿಸ್ಟ್ ಯಾರೋ ಬಂದಿದ್ದಾರೆ ನೋಡಿ. ಬನ್ನಿ ಗೈಸ್ ಹೋಗೋಣ, ಮೇಲೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಗೈಸ್ ಮೇಲೆ ಆಗ್ತಾ ಇದೀವಿ ಗೈಸ್. ವಾವ್ ವಾವ್. ನಾನು ಇದೆಲ್ಲ ಇರೋದು ಗೊತ್ತಿಲ್ಲ, ಗಾಡಿ ಎತ್ಕೊಂಡು ಮೇಲೆ ಹೋಗೋದು ಅಂತ ಹೇಳ್ತಾ ಬಾ ಗೈಸ್. ನಾನು ಸಜೆಸ್ಟ್ ಮಾಡಿರೋ ಜಾಗ ನಮ್ಮ ಹುಡುಗರಿಗೆ, ಇಲ್ಲಿ ಹೋಗಲೇಬೇಕು. 23 ಕಿಲೋಮೀಟ್ರ್ ಇದೆ ನಾವಿರೋ ಜಾಗದಿಂದ, ಆದರೂ ಪರವಾಗಿಲ್ಲ ಹೋಗಲೇಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ. ಗುರು ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಎಲ್ಲೋ ಗೊತ್ತಿಲ್ಲ, ಆದರೆ ಇದು ಮಾತ್ರ ಮಸ್ಟ್ ವಿಸಿಟ್ ಜಾಗ ಅಂತಲೇ ಹೇಳ್ತೀನಿ. ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಬಂದರೆ ಇಲ್ಲಿಗೆ ಬನ್ನಿ, ನಮ್ಮ ಸಕಲೇಶ್ಪುರಕ್ಕೆ ಬನ್ನಿ, ನೋಡಿ ಹೆಂಗಿದೆ ಅಂತ. ಗೈಸ್ ನಡ್ಕೊಂಡು ಹೋಗ್ತೀವಿ ನಾವು ಇವಾಗ ಮೇಲೆಗೆ. ಅಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ, ಯಾಕೆ ಅಂದರೆ ಅಲ್ಲಿ ನೋಡಿ, ಅಲ್ಲಿ ಲೈಕ್ ನಿಂತ್ಕೊಳಕ್ಕೆ ಏನೋ ಬೇಸ್ ಇರಬೇಕಲ್ವ, ಆ ಬೇಸ್ ಇಲ್ಲ, ಅಲ್ಲಿ ತೆಗೆದುಬಿಟ್ಟಿದ್ದಾರೆ. ಆದರೂ ಪರವಾಗಿಲ್ಲ ಮೇಲೆ ಎಕ್ತೀವಿ ನಾವು. ಬನ್ನಿ ಗೈಸ್ ಹೋಗೋಣ ಮೇಲೆ. ಇಲ್ಲಿ ಎಕ್ಬೇಕಂದ್ರೆ ಸ್ಟ್ಯಾಮಿನಾ ಇರಬೇಕು, ಬೆಳಗ್ಗೆ ಟಿಫನ್ ತಿಂದಿರಬೇಕು. ನಾವು ತಿಂದಿಲ್ಲ, ಅದು ನೀನು ರಾತ್ರಿ ತಿಂದಿರೋದಿಲ್ಲ. ಬನ್ನಿ ಎಕ್ಕನ. ನೋಡಲೇ ಫೈನಲಿ ನಾವು ಮೇಲಕ್ಕೆ ಬಂದಿದ್ದೀವಿ. ಹೊಸಹಳ್ಳಿ ಗುಡ್ಡ ನೋಡಿ ಹೆಂಗಿದೆ ನೋಡಿ. ನೋಡಿ ಗೈಸ್ ಹೆಂಗಿದೆ ವ್ಯೂ, ಸೂಪರ್ ಆಗಿದೆ. ನಾನು ರೆಕಮೆಂಡ್ ಮಾಡೋ ಜಾಗ ಅಲ್ಲ, ಹಿಂಗೆ ಇರುತ್ತೆ. ಏನದು ಆಹಾ ಏನು ವ್ಯೂ ಗುರು. ಶೂ ಇಲ್ಲ ಆಗಲ್ಲ, ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಗೈಸ್ ಇಲ್ಲಿ ನಮ್ಮ ಕನ್ನಡ ಫಿಲಮ್ ಶೂಟಿಂಗ್ ಎಲ್ಲ ನಡೆದಿದೆ, ಅದಕ್ಕೆ ಇದು ಹೊಸಹಳ್ಳಿ ಗುಡ್ಡ ಶೂಟಿಂಗ್ ಸ್ಪಾಟ್ ಅಂತಲೂ ಅಲ್ಲಿ ಅಂದರೆ ಬೋರ್ಡ್ ಹಾಕಿರ್ತಾರೆ ರೋಡಲ್ಲಿ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ನೋಡಿದ್ವಿ ಬರಬೇಕಾದ್ರೆ. ಇವಾಗ ನಾನು ಇದ್ರ ಮೇಲೆ ಎಕ್ಕೋ ಸಾಹಸ ಮಾಡ್ತೀನಿ. ಇದ್ರ ಮೇಲೆ ಎಕ್ಕನ ಅಂತಲೇ ಬಂದೆ ಗೈಸ್ ನಾನು, ಆದರೂ ನೆವರ್ ಗಿವ್ ಅಪ್. ಇದ್ರ ಮೇಲೆ ಎಕ್ತೀನಿ ನಾನು, ನೋಡೋಣ ಗೈಸ್. ಕಷ್ಟಪಟ್ಟು ಮೇಲೆ ಎಕ್ಕಿದ್ದೀನಿ, ಸ್ವಲ್ಪ ಹಂಗಿಂಗಾದರೂ ಕೆಳಗಡೆ ಬಿದ್ದರೆ ಮುಗಿದ ಕತೆ. ನೋಡಿ ನೋಡಿ ಹೆಂಗಿದೆ ಗೈಸ್. ಪಾ ಏನಿದೆ ಗುರು ವ್ಯೂ ಇಲ್ಲಿ. ಇನ್ನೂ ಮೇಲೆ ಹೋಗ್ಬೋದು, ಸುಮ್ಮನೆ ಯಾಕೆ ರಿಸ್ಕ್ ತಗೊಳೋದು. ಮುಕ್ಕಾಲು ಎಕ್ಕಿದ್ದೀನಿ, ಕಾಲು ಭಾಗ ಎಕ್ಕಕ್ಕೆ ಭಯ ಆಗ್ತಿದೆ. ಯಾಕಂದರೆ ರೆನೋವೇಷನ್ ಮಾಡಿಲ್ಲ ಜಾಗನ, ನಿಂತ್ಕೊಳಕ್ಕೂ ಜಾಗ ಇಲ್ಲ. ನಾನು ಬಿದ್ದರೆ ಅಂತೂ ಎಲ್ಲಿ ಬೀಳ್ತೀನೋ ಗೊತ್ತಿಲ್ಲ, ಅದಕ್ಕೆ ಕಷ್ಟ ಇದೆ. ಸೊ ಬನ್ನಿ ಕೆಳಗಡೆ ಇಳಿದ್ಬಿಡೋಣ, ಸುಮ್ಮನೆ ರಿಸ್ಕು. ಹೋಗಿ ನೋಡೋಣ ಬನ್ನಿ ಗೈಸ್. ನಡ್ಕೊಂಡು ಹೋಗ್ತಾ ಇದ್ದೀವಿ ಬಾಯ್ಸ್ ಎಲ್ಲರೂ. ಅಲ್ಲಿ ಮೇಲೆ ನಿಂತ್ಕೊಂಡಿದ್ದು ಇಷ್ಟೊತ್ತು. ಸೊ ಅಲ್ಲಿಂದ ಸ್ವಲ್ಪ ಫೋಟೋಶೂಟು ವೀಡಿಯೋ ಶೂಟ್ ಎಲ್ಲ ಮಾಡಿಕೊಂಡು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ. ಇಳಿಯೋದನ್ನ ಇಳಿದ್ಬಿಡ್ಬೋದು, ಎಕ್ಕೋದೇ ದೊಡ್ಡ ಪ್ರಾಬ್ಲಮ್. ವಾವ್ ಸೂಪರ್.
ಗೈಸ್ ನನಗೆ ಇಲ್ಲಿಗಿಂತ ಸೊ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಆಗ್ತಿದೆ. ಯಾಕಂದರೆ ಅಲ್ಲಿ ನೋಡಿ ಸೂಪರಾಗಿದೆ ಜಾಗ ಅದು. ಬನ್ನಿ ಹೋಗೋಣ. ಹಾ ಓಕೆ. ಯಾಕೋ ಲೈನಾಗ ನಿಂತ್ಕೊಂಬಿಟ್ರಿ? ಹೋಗ್ರು ಹಂಗೆ ಮುಂದೆಗೆ. ಆಗಲ್ಲ ಅಂದ್ರೆ ಅಲ್ಲಿ ನಿಂತ್ಕೊ. ನಮ್ಮ ವೆಂಕಯ್ಯನ ಟಿ ಶರ್ಟ್ ನೋಡಿ ಹಿಂದೆ ಏನಿದೆ ಸಿಂಬಲ್, ಫ್ಲೆಕ್ಸ್. ಗೈಸ್ ಆ ಗುಡ್ಡದಿಂದ ಕೆಳಗಡೆ ಇಳ್ಕೊಂಡು ಬಂದ್ವಿ. ಫುಲ್ ಟಯರ್ಡ್ ಹೋಗಿತ್ತು, ವೀಡಿಯೋ ಮಾಡೋಕ್ಕಾಗಿಲ್ಲ. ಪ್ಲಸ್ ರೋಡ್ ನೀವು ಹೋಗ್ಬೇಕಾದ್ರೆ ನೋಡಿದ್ರಲ್ಲ ಹೆಂಗಿತ್ತು ಅಂತ. ಸೊ ಅದೇ ರೋಡಲ್ಲಿ ತಿರ್ಗಾ ವಾಪಸ್ ಬಂದ್ಬಿಟ್ಟು ಕೆಳಗಡೆ ಬಂದು ನಾವು ಟಿಫನ್ ಮಾಡಿಲ್ಲ ಅಲ್ವಾ, ಬೆಳಗ್ಗೆ ಟೀ ಕುಡಿದಿದ್ದು ಅಷ್ಟೇ. ಸೊ ಇವಾಗ ಊಟ ಮಾಡಬೇಕು ಅಂತ ಬಂದಿದ್ದೀವಿ. ಚಿಕ್ಕ ಹೋಟೆಲ್ ನಮ್ಗೆ ಸಿಕ್ಕಿದೆ ಒಂದು, ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತೆ. ಸೊ ಪ್ಯೂರ್ ಸಸ್ಯಾಹಾರಿ ಹೋಟೆಲ್ ಇದು. ನೋಡಿ ಹೆಂಗಿದೆ ಅಂತ ಗೈಸ್. ಆ ಅಂಗಡಿಯಲ್ಲಿ ಚಾಕ್ಲೇಟ್ಸ್ ತೊಗೊಂಡ್ವಿ ನಾವು. ಚಾಕ್ಲೇಟ್ಸು 50 ಪೈಸಾ ಗೈಸ್, 50 ಪೈಸಾ ಚಾಕ್ಲೇಟ್ಸು. ಬೆಂಗಳೂರಲ್ಲಿ ಆ ಚಾಕ್ಲೇಟ್ಸ್ ಎಲ್ಲ 2 ರೂಪಾಯಿ 1 ರೂಪಾಯಿ ಚಾಕ್ಲೇಟ್ಗಳು 50 ಪೈಸಾ ಕೊಡ್ತಾವ್ರೆ ಚಾಕ್ಲೇಟೆಲ್ಲ. ಏನೋ ಹಂಗೆ ನೋಡ್ತೀಯಾ? ಅವ್ನು ನೋಡಿ ಹೆಂಗೆ ನೋಡ್ತಾವ್ನು ಕುತ್ಕೊಂಡಲ್ಲಿ. ಗೈಸ್ ಇಲ್ಲಿ ಇವಾಗ ಒಂದು 4 ಇಡ್ಲಿ ತಿಂದ್ಬಿಟ್ಟು ನಾನು ನಮ್ಮ ಬಾಯ್ಸ್ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಯಾವ ಲೊಕೇಶನ್ ಹೋಗೋದನ್ನು ನೋಡೋಣ. ಸಿಗ್ತೀನಿ ಅಲ್ಗೂ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಗೈಸ್, ಅದೇ ತಲೆನೋವಾಗಿದೆ. ನಮ್ಮ ಅಲೆಕ್ಸ್ ಪವರ್ ಬ್ಯಾಂಕ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಚ್ ಗೈಸ್. ಪವರ್ ಬ್ಯಾಂಕ್ ಇದೆ, ನೋಡೋಣ ಆದಷ್ಟು ನಾನು ಕವರ್ ಮಾಡ್ತೀನಿ. ಮಾಡಿಲ್ಲ ಅಂದರೂ ನಮ್ಮ ಫ್ರೆಂಡ್ ಫೋನ್ ಇದೆ, ಐಫೋನ್ ಇದೆ ಇನ್ನೊಂದು. ಸೊ ಅದರಲ್ಲೂ ನಾನು ವೀಡಿಯೋ ಮಾಡಿ ನಾನು ಕಳಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೋಡೋಣ. ಇವಾಗ ಮೊದಲು ಊಟ ಮಾಡೋಣ ಬನ್ನಿ. ಟೈಮ್ ಇವಾಗ ಎಷ್ಟೋ ಮಚ್ಚ ಟೈಮು ಆಗಿರುತ್ತೆ 11:30 ಟೈಮ್. 11:30 ಇವಾಗ ಟಿಫನ್ ತಿಂದು ಫಸ್ಟು ಹೋಗಬೇಕು. ಓಕೆ ಸಾಕಾ? ಇನ್ನೋಡು ಗ್ರೀನ್ ಆ್ಯಪಲ್ ಎಷ್ಟು ವರ್ಷ ಆದಮೇಲೆ ನೋಡ್ತೀವಿ. ನೋಡಿ ಗೈಸ್, ನಾನು ಹೇಳಿದ್ನಲ್ವಾ 50 ಪೈಸಾ ಚಾಕ್ಲೇಟ್ ಇದೆ ಇದು. ಈ ಚಾಕ್ಲೇಟು ಬೆಂಗಳೂರಲ್ಲಿ 1 ರೂಪಾಯಿಗೆ, ಇವಾಗ ಇಲ್ಲಿ 50. ಈ ಚಾಕ್ಲೇಟ್ ಇದೆಯೋ ಇಲ್ಲ ಕೂಡ ಗೊತ್ತಿಲ್ಲ ಬೆಂಗಳೂರಲ್ಲಿ. ನಾನು ತಿಂದು ತುಂಬ ದಿವಸ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದೆ ಚಾಕ್ಲೇಟ್ ಇದು. ಇಲ್ಲಿ ಸಿಗುತ್ತೆ ಈ ಚಾಕ್ಲೇಟ್, ಗ್ರೀನ್ ಆ್ಯಪಲ್ ನೋಡಿ ಈ ಚಾಕ್ಲೇಟು. ನೋಡಿ ಗೈಸ್, ಸ್ವ್ಯಾನ್ ಇದೆ ಮೇಲೆ. ಸ್ವ್ಯಾನ್ KSRTC ಬಸ್ಸು. ಇಷ್ಟು ಅಲ್ಲೇ ಬಸ್ ನಾನು ಇದೇ ಗುರು ಫಸ್ಟ್ ಟೈಮ್ ನೋಡ್ತಾ ಇರೋದು. ರೆಡ್ಡು ನೋಡಿ ಬೇಜಾರಾಗೋಯ್ತು. ಈ ಗಾಡಿ ನೋಡಿ ಗೈಸ್, ಆರೆಂಜ್ ಕಲರ್ ಹೆಂಗಿದೆ ನೋಡಿದ್ರಾ? ಓ ಯಾವುದೋ ಸ್ಪೆಷಲ್ ಬರ್ಡ್ ಇದ್ದಂಗಿದೆ ಗೈಸ್ ಇದು. ಕಾಣಿಸ್ತಾ ಇಲ್ಲ ಅಷ್ಟೊಂದು. ಸರಿ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ತಿನ್ನೋಣ. ಬರೋಲ್ಲ ತಿನ್ನೋಣ ಅಲ್ಲಿ. ಹೋಟೆಲ್ ನೋಡಿ ಗೈಸ್ ಹೆಂಗಿದೆ ಅಂತ. ಪರ್ಫೆಕ್ಟ್. ಇನ್ನೊಂದೇನು ಗೊತ್ತಾ, ಈ ಹೋಟ್ಲ್ ಒಳಗಡೆ ಬ್ರೋ ಆಚೆ ಇರೋರ್ಗೆ ಆಚೆ ಕೊಟ್ಬಿಡಿ, ಬಂದು ಎತ್ಕೊಳ್ರೋ ಏನು ಬೇಕೋ. ಇಡ್ಲಿ ಬಿಸಿ ರೆಡಿ. ಆ್ಯಂಡ್ ಇನ್ನೊಂದೇನೆಂದರೆ ಹೋಟ್ಲ್ ಒಳಗಡೆ ಬರಬೇಕು ಅಂದರೆ ಚಪ್ಪಲಿ ಹಾಕಿರಬಾರ್ದು. ಯಾಕಂದರೆ ಇಲ್ಲಿರೋರು ದೇವ್ರ ಸಮಾನ ನೋಡ್ತಾರೆ ಊಟನ. ನಾವು ಹಾಗೆ ನೋಡ್ತೀವಿ, ಬಟ್ ಸ್ಟಿಲ್ ವಿಲೇಜ್ ಗೈಸ್. ಬಿಸಿ ಬಿರಿಯಾನಿ ಅಂತ ಇದ್ದೀನಿ ಗುರು. ಬಿಸಿ ಇಡ್ಲಿ ನೋಡಿ ಗೈಸ್ ಹೆಂಗಿದೆ. ಬಿಸಿ ಇಡ್ಲಿ ಎಲ್ಲ ಕೂತ್ಕೊತಾ ಇದ್ದೀವಿ ತಿನ್ನೋಕ್ಕೆ. ಈಗ ಅಷ್ಟು ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ ಗೈಸ್. ನಾವು ಊಟ ತಿಂದ್ವಿ. ಆ್ಯಂಡ್ ನಿನ್ನೆ ಬೆಳಗ್ಗೆ ತಿಂದಿದ್ದು ಊಟ, ನಿನ್ನೆ ಮಧ್ಯಾಹ್ನ, ನಿನ್ನೆ ನೈಟು ಊಟ ಇಲ್ಲ. ಅದೇ ತೃಪ್ತಿಯಾಗಿ ಊಟ ತಿಂದಿದ್ದು ಇಲ್ಲೇ ಈ ಹೋಟ್ಲಲ್ಲಿ. ನೀವೇನಾದರೂ ಹೊಸಲ್ಲಿ ಗುಡ್ಡಾಗ ಹೋಗ್ಬೇಕಂದ್ರೆ ಈ ಹೋಟೆಲ್ ತೋರಿಸ್ತೀನಿ ನೋಡಿ. ಈ ಹೋಟ್ಲಿಗೆ ಬನ್ನಿ. ಈ ಹೋಟ್ಲಲ್ಲಿ ಊಟ ಸಕ್ಕತ್ತಾಗಿರುತ್ತೆ. ಇವರೇ ಭುವನೇಶ್ ಅಂತ. ಸೊ ಇದೇ ಹೋಟೆಲ್ಲು ನೋಡಿ ಗೈಸ್. ಇಡ್ಲಿ ಅಂತೂ ಸಕ್ಕತ್ತಾಗಿತ್ತು, ಇಡ್ಲಿ ಸೂಪರು. ನೆನ್ನೆ ಬೆಳಗ್ಗೆ ತಿಂದ್ರಿ ಗೊತ್ತಾ. ಸೊ ಅದೇ ಥರ ಒಂದು ತೃಪ್ತಿ ಸಿಕ್ಕಿದ್ದೆ ಈ ಹೋಟ್ಲಲ್ಲಿ. ಸಕ್ಕತ್ತಾಗಿತ್ತು ಊಟ ಅಂತೂ. ಡೆಫಿನೆಟ್ಲಿ ನೀವೇನಾದರೂ ಹೊಸಲಿ ಗುಡ್ಡಾಗ ಬಂದರೆ ಇಲ್ಲಿಗೆ ಬನ್ನಿ. ಸರಿ ಭುವನೇಶ್ ಅವರೇ, ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬರ್ರಪ್ಪ ಹೋಗೋಣ. ಎತ್ತರ ಗಾಡಿಗಳು ಸಕಲೇಶ್ಪುರ.
ನೋಡಿರಿ ಅಲ್ಲಿಂದ ಬಂದ್ವಲ್ವಾ, ಸೊ ಸಂತೋಷ್ಪುರಕ್ಕೆ ಬಂದ್ವಿ ಇವಾಗ. ಸೊ ನಮಗೆ ಲಿಟ್ರಲಿ 16 ಕಿಲೋಮೀಟರ್ಸ್ ಆಯಿತು. ಚೆನ್ನಾಗಿತ್ತು ರೋಡ್ ಅಂತೂ. ಆ್ಯಂಡ್ ಇವಾಗ ಹೋಟ್ಲಲ್ಲಿದ್ದೀವಿ, ಊಟ ತಿನ್ನೋಕೆ ಬಂದಿದ್ದೀವಿ. ಆ್ಯಂಡ್ ನಾನು ಅವನು ಕರ್ಡ್ ರೈಸ್ ತಿಂತಿದ್ದಾನೆ ಆ್ಯಂಡ್ ನಾವೆಲ್ಲ ನಾನು ತೊಗೊಂಡಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ತೃಪ್ತಿಯಾಗಿ ತಿನ್ನೋಣ ಅಂತ ಗೈಸ್. ಏನೊಂದು ಅಂದರೆ ನಿನ್ನೆ ಮಧ್ಯಾಹ್ನ ನಿನ್ನೆ ನೈಟ್ ಕೂಡ ತಿಂದಿಲ್ಲ, ಇವತ್ತು ಬೆಳಗ್ಗೆ ಅಲ್ಲಿ ತಿಂದಿದ್ದು ಸ್ವಲ್ಪ ಲೈಟಾಗೇ ತಿಂದ್ವಿ. ಚೆನ್ನಾಗಿತ್ತು ಊಟ, ಟಿಫಿನ್ ಅಲ್ವಾ, ಸೊ ಲೈಟಾಗಿ ತಿಂದ್ಬಿಡೋಣ, ಆಮೇಲೆ ರಾತ್ರಿಗೆ ಬೇಕಾದ್ರೆ ಏನೋ ನೋಡ್ಕೊಳ್ಳೋಣ ಅಂತ. ಸೊ ತಿಂದ್ಬಿಟ್ಟು ಇನ್ನು ಹೊರಡಬೇಕು. ಎಲ್ಲಿಗೆ ಏನು ಅಂತ ನಾವಿನ್ನೂ ಡಿಸೈಡ್ ಮಾಡಿಲ್ಲ. ಸೊ ತಿಂದಾದ್ಮೇಲೆ ನೋಡೋಣ, ರೆಸ್ಟ್ ಮಾಡೋದ ಹೋಗ್ಬಿಟ್ಟು ನಮ್ಮ ರೆಸಾರ್ಟ್ಗೆ ಅಥವಾ ಬೆಟ್ಟದ ಭೈರವೇಶ್ವರಕ್ಕೆ ಹೋಗೋಣ ಅಂತ. ಸೊ ನೋಡೋಣ. ಆದರೆ ನನಗೆ ಹೋಗಬೇಕು ಅಂತ ಒಂದು ಆಸೆ ಇದೆ, ನನಗೆ ಕನಸೋದು. ಸೊ ಲೆಟ್ಸ್ ಸಿ ಕ್ಯಾನ್ ನನ್ನ ಬಾಯ್ಸ್ನ ಕನ್ವಿನ್ಸ್ ಮಾಡಿ ಹೋಗ್ತೀನಿ.